ಯಾರಿಗೂ ಇಂಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಳಿ. ಆಗ ಜನ ತಾನಾಗೆ ಇಂಪ್ರೆಸ್ ಆಗ್ತಾರೆ. ಒಳ್ಳೆಯ ಹೃದಯ ಮತ್ತು ಯಾವಾಗಲೂ ಸತ್ಯವನ್ನು ಮಾತನಾಡುವ ವ್ಯಕ್ತಿಗಳು ತುಂಬ ವಿರಳ ಮತ್ತು ಒಂಟಿಯಾಗಿ ಸಿಗುತ್ತಾರೆ. ಇದು ನಿಜವಾದ ವಾಸ್ತವಿಕತೆ. ಅವಲಂಬನೆ ಮನುಷ್ಯನನ್ನು ನಿರರ್ಥಕನನ್ನಾಗಿಸುತ್ತೆ. ಭರವಸೆಗಳು ದುರ್ಬಲವಾಗಿಸುತ್ತೆ. ಜೀವನದಲ್ಲಿ ನಿಮ್ಮ ಸ್ವಂತ ಶಕ್ತಿಯ ಬಲದಿಂದ ಬದುಕಲು ಶುರು ಮಾಡಿ. ನಿಮಗಿಂತ ಒಳ್ಳೆಯ ಗೆಳೆಯ ಮತ್ತೊಬ್ಬರಿಲ್ಲ. ಗೆದ್ದಾಗ ಇಡೀ ಜಗತ್ತು ನಿಮ್ಮನ್ನು ತಬ್ಬಿಕೊಳ್ಳುತ್ತೆ, ಆದರೆ ಸೋತಾಗ ತಬ್ಬಿಕೊಳ್ಳುವರು ನಮ್ಮವರು ಎನಿಸಿಕೊಂಡವರು ಮಾತ್ರ. ಜೀವನದಲ್ಲಿ ನಿಮ್ಮ ಹೆಸರಿನ ಸುಳ್ಳು ವದಂತಿ ಹರಡುತ್ತಿದೆ ಅಂದರೆ ತುಂಬ ತಲೆಕೆಡಿಸಿಕೊಳ್ಳಬೇಡಿ. ಎಲ್ಲಿ ನಿಮ್ಮ ಹೆಸರಿನ ಬೆಂಕಿ ಉರಿಯುತ್ತಿದೆಯೋ ಅಲ್ಲೇ ವದಂತಿ ಎಂಬ ಹೊಗೆ ಆಡೋದು. ಆತುರದಲ್ಲಿ ಮಾಡಿದ ವಿಶ್ವಾಸ ಮತ್ತು ಕಷ್ಟನೇ ಇಲ್ಲದೆ ಸಲೀಸಾಗಿ ಪಡೆದುಕೊಳ್ಳಬೇಕೆನ್ನುವ ಆಸೆ, ಇವುಗಳ ಪರಿಣಾಮ ಮಾತ್ರ ಮೋಸದಿಂದಲೇ ಕೂಡಿರುತ್ತೆ. ನಿಮ್ಮ ಜೀವನದ ಹಳೆಯ ಪುಟಗಳನ್ನು ತಿರುಚಬೇಡಿ. ಮೊದಲು ಹೇಗೆ ಇದ್ವೋ ಹಾಗೆ ನೀವಿಲ್ಲ. ಈಗ ಏನಾಗಿದ್ದೀರೋ ಅದು ಯಾರಿಗೂ ಗೊತ್ತಿಲ್ಲ. ಯಾರು ಜಾಸ್ತಿ ಪ್ರೀತಿ ಕೊಡ್ತಾರೋ ಅವರೇ ಕೊನೆಗೆ ದುಃಖದ ಕೂಪಕ್ಕೆ ನಮ್ಮನ್ನು ತಳ್ಳಿ ಹೋಗುತ್ತಾರೆ. ಸಂಭವ ಮತ್ತು ಅಸಂಭವಗಳ ನಡುವಿನ ಅಂತರವು ವ್ಯಕ್ತಿಯ ಯೋಚನೆ ಮತ್ತು ಅವನ ಕರ್ಮದ ಮೇಲೆ ಅವಲಂಬಿತವಾಗಿರುತ್ತೆ. ಒಬ್ಬ ವ್ಯಕ್ತಿಯ ಸ್ವಭಾವದಲ್ಲಿ ತುಂಬ ಬದಲಾವಣೆಗಳು ಆಗಿವೆ ಅಂದರೆ ಆ ವ್ಯಕ್ತಿಯಿಂದ ಯಾವುದೇ ರೀತಿಯ ಸಹಾಯವಾಗಲಿ ಉಪಯೋಗವಾಗಲಿ ಇಲ್ಲ. ಅದು ಸಮಯನೇ ಇರಲಿ ಅಥವಾ ವ್ಯಕ್ತಿಯೇ ಆಗಿರಲಿ. ಒಂಟಿಯಾಗಿ ಅಳುವುದು ಕೂಡ ಮರಣಕ್ಕೆ ಸಮಾನವಿದ್ದಂತೆ. ಅಲ್ಲಿ ಬರೋ ಪ್ರಶ್ನೆಗಳು ಮತ್ತು ಉತ್ತರಗಳಿಗೆ ನಾವೇ ಜವಾಬ್ದಾರರಾಗಿರುತ್ತೇವೆ. ದುಃಖಕ್ಕೆ ಅದರದೇ ಆದ ನಿಯಮವಿದೆ. ಯಾರು ಸಹಿಸಿಕೊಳ್ಳುತ್ತಾರೋ ಅವರ ಮೇಲೆ ಜಾಸ್ತಿ ಕರುಣೆ ತೋರಿಸುತ್ತೆ. ಈ ಜಗತ್ತೆಂಬ ಜಾತ್ರೆಯಲ್ಲಿ ನೀವು ಎಷ್ಟೇ ನಗ್ತಾ ಇರಿ, ಎಷ್ಟೇ ಆಟ ಆಡಿಕೊಂಡಿರಿ, ಆದರೆ ಒಂಟಿಯಾಗಿರುವಾಗ ಯಾರು ಹೃದಯದಲ್ಲಿರುವರೋ ಅವರೇ ನೆನಪಿಗೆ ಬರೋದು. ಕತ್ತಲೆಯಲ್ಲಿ ನಿಮ್ಮ ಗುರಿಯನ್ನು ಹುಡುಕುವ ಪ್ರಯತ್ನ ಮಾಡಿ. ಯಾಕೆಂದರೆ ಕತ್ತಲೆ ಇರೋದ್ರಿಂದಲೇ ಬೆಳಕಿನ ಕಿರಣಕ್ಕೆ ಅಷ್ಟೊಂದು ಮಹತ್ವ ಬಂದಿರೋದು. ಆತ್ಮವಿಶ್ವಾಸ ಒಡೆದು ಹೋಗ್ತಿದೆ ಅಂದರೆ ಒಂದು ನೆನಪಿಟ್ಟುಕೊಳ್ಳಿ, ಪ್ರೀತಿ ಇಲ್ಲದೆ ಯಾವ ದೊಡ್ಡ ಗುರಿಯನ್ನು ಮುಟ್ಟಕ್ಕಾಗಲ್ಲ. ಎಲ್ಲರೂ ನಿಮಗೆ ನಿಮ್ಮ ಮನಸ್ಸಿಗೆ ನೋವು ಕೊಡುತ್ತಿದ್ದಾರೆ ಅಂದರೆ ನಿಸರ್ಗದ ನಿಯಮದ ಪ್ರಕಾರ ಯಾವ ಮರದಲ್ಲಿ ರುಚಿಯಾದ ಜಾಸ್ತಿ ಹಣ್ಣುಗಳಿರುತ್ತೋ ಅದಕ್ಕೆ ಕಲ್ಲಿನ ಪೆಟ್ಟು ಜಾಸ್ತಿ ಬೀಳುವುದು ಎಂದರ್ಥ. ದೀಪದ ಜೀವನ ವಂದನೀಯವಾಗಿರಲು ಕಾರಣ ಅದು ಉರಿಯುತ್ತೆ ಎಂದು ಅಲ್ಲ, ಬೇರೆಯವರಿಗೆ ಬೆಳಕಾಗಲಿ ಅಂತ ಉರಿಯುತ್ತದೆ ಅಂತ. ಮಂಜಿನಿಂದ ಒಂದು ಒಳ್ಳೆ ಮಾತು ಕಲಿಯೋಕೆ ಸಿಗುತ್ತೆ. ಜೀವನದಲ್ಲಿ ಯಾವ ಗುರಿ ಕಾಣಿಸ್ತಾ ಇಲ್ಲ ಅಂದರೆ ತುಂಬ ದೂರದವರೆಗೆ ನೋಡೋದು ವ್ಯರ್ಥ ಪ್ರಯತ್ನ. ಒಂದೊಂದೇ ಹೆಜ್ಜೆ ಇಡ್ತಾ ಹೋಗಿ ತಾನಾಗೆ ದಾರಿ ಕಾಣ್ತಾ ಹೋಗುತ್ತೆ. ಕನಸುಗಳು ನನಸಾಗ್ತಾ ಇಲ್ಲ ಅಂದರೆ ಹೋಗೋ ದಾರಿ ಬದಲಾಯಿಸಿ, ಆದರೆ ಅದರ ಸಿದ್ಧಾಂತವನ್ನು ಬದಲಾಯಿಸಬೇಡಿ. ಯಾಕೆಂದರೆ ಮರಗಳು ಎಲೆಗಳನ್ನು ಬದಲಾಯಿಸುತ್ತೆ ಹೊರತು ಬೇರುಗಳನ್ನಲ್ಲ. ಒಬ್ಬ ಯಶಸ್ವಿ ವ್ಯಕ್ತಿಯ ಹೊಳಪನ್ನಷ್ಟೇ ಜನ ನೋಡ್ತಾರೆ, ಆದರೆ ಅವನು ಎಷ್ಟೋ ಕತ್ತಲೆಯನ್ನು ದಾಟಿ ಬಂದಿದ್ದಾನೆ ಎನ್ನುವುದು ಯಾರಿಗೂ ಗೊತ್ತಾಗಲ್ಲ. ಜೀವನದಲ್ಲಿ ಯಾರಿಗೂ ತುಂಬ ಮಹತ್ವವನ್ನು ಕೊಡಬೇಡಿ. ಯಾಕೆಂದರೆ ಸಮಯ ಬಂದಾಗ ಅವರು ನಿಮಗಿರುವ ಮಹತ್ವವನ್ನೇ ಮರೆತು ಬಿಟ್ಟಿರುತ್ತಾರೆ. ಯಾರು ನಿಮ್ಮನ್ನು ತಿಳಿದುಕೊಂಡಿರುತ್ತಾರೋ, ಅವಶ್ಯಕತೆ ಬಂದಾಗ ತಿಳಿಸಿಕೊಡುತ್ತಾರೋ ಅವರಿಗಿಂತ ಒಳ್ಳೆಯ ಒಡನಾಡಿ ಮತ್ತೊಬ್ಬರಿಲ್ಲ. ಯಾವ ಮನುಷ್ಯ ನಿಯಮವನ್ನು ಇಟ್ಟುಕೊಂಡು ಇಂದಿನ ಕೆಲಸ ಹಿಂದೆ ಮಾಡುತ್ತಾನೋ ಖಂಡಿತವಾಗಿಯೂ ಮುಂದೆ ಅವನು ಜಗತ್ತನ್ನೇ ಆಳುವ ಸಾಮರ್ಥ್ಯವನ್ನು ಹೊಂದುತ್ತಾನೆ. ಮನುಷ್ಯ ತಾನು ದೊಡ್ಡ ವ್ಯಕ್ತಿ ಆಗಬೇಕು ಎಂಬ ಭರದಲ್ಲಿ ತನ್ನ ಮನುಷ್ಯತ್ವವನ್ನೇ ಮರೆತು ಬಿಡುತ್ತಾನೆ. ನಾಳೆಯಿಂದ ಮಾಡುತ್ತೇನೆ ಎಂಬ ಈ ಶಬ್ದಗಳು ಜೀವನವನ್ನು ಸರಿಯಾಗಿಯೇ ಹಾಳು ಮಾಡಿಬಿಡುತ್ತೆ. ಈಗಿನ ಕಾಲದಲ್ಲಿ ಹೃದಯದಿಂದ ಗೌರವವನ್ನು ನೀಡಿದರೂ ಕೂಡ ತೋರಿಕೆಯ ಗೌರವಕ್ಕೆ ಹೆಚ್ಚು ಮಹತ್ವ ನೀಡುತ್ತಾರೆ. ಕಷ್ಟಪಟ್ಟು ದುಡಿದ ಮೇಲೆಯೇ ಹಣದ ಮಹತ್ವ ಏನು ಅನ್ನೋದು ಗೊತ್ತಾಗುತ್ತೆ. ಎಲ್ಲ ಮನುಷ್ಯರು ಮಣ್ಣಿನಿಂದ ಆಗಿರುವುದು ಎಂಬ ಮಾತು ಸುಳ್ಳು. ಯಾಕೆಂದರೆ ನನ್ನ ಹತ್ತಿರದವರೇ ಕಲ್ಲಿನಿಂದ ಆಗಿರುವುದನ್ನು ನಾನು ನೋಡಿದ್ದೇನೆ. ಮನುಷ್ಯನ ಸುಂದರವಾದ ಮುಖ ನೋಡಿ ಮೋಸ ಹೋಗಬೇಡಿ. ಮುಖಕ್ಕಿಂತ ದೊಡ್ಡ ಮುಖವಾಡ ಮತ್ತೊಂದಿಲ್ಲ. ಎಲ್ಲರ ಸಲಹೆಯನ್ನು ಕೇಳಿ, ಆದರೆ ನಿಮ್ಮ ಸಾಹಸ ಮತ್ತು ವಿವೇಕದ ಸಮರ್ಥನೆ ಇದ್ದರೆ ಮಾತ್ರ ಆ ಕೆಲಸ ಮಾಡಿ. ಯಾವ ಯೋಚನೆಗಳು ನಿಮ್ಮ ಮನಸ್ಸಿಗೆ ದುಃಖ ನೀಡುತ್ತವೋ ಆ ಯೋಚನೆಗಳಿಂದ ಆದಷ್ಟು ಹೊರಗೆ ಬರಲು ಪ್ರಯತ್ನಿಸಿ. ನಿಮ್ಮ ಮನಸ್ಸನ್ನು ತಿಳಿಗೊಳಿಸುವ ಪ್ರಯತ್ನ ಮಾಡ್ತಾ ಇರಿ. ನಿಜವನ್ನು ನಿಜ ಮತ್ತು ಸುಳ್ಳನ್ನು ಸುಳ್ಳು ಎಂದು ಹೇಳುವ ಧೈರ್ಯ ಹೊಂದಿರೋರಿಗೆ ಗೆಳೆಯರಿಗಿಂತ ಶತ್ರುಗಳೇ ಜಾಸ್ತಿ. ಮನುಷ್ಯ ಮಾತನಾಡಲ್ಲ, ಅವನ ದಿನಗಳು ಮಾತನಾಡುತ್ತೆ. ಯಾವಾಗ ದಿನಗಳು ಮಾತನಾಡಲ್ವೋ ಆಗ ಮನುಷ್ಯ ಎಷ್ಟು ಮಾತನಾಡಿದರೂ ಯಾರೂ ಕೇಳಿಸಿಕೊಳ್ಳುವುದಿಲ್ಲ. ನೀವು ತುಂಬ ಪ್ರೀತಿಸುವವರು ನಿಮ್ಮನ್ನು ಬೇಡ ಅಂತ ನಿರ್ಲಕ್ಷಿಸುತ್ತಿದ್ರೆ, ನಿಮ್ಮನ್ನು ಬೇಕಂತಲೇ ದೂರ ಇಡುತ್ತಿದ್ರೆ, ನೀವು ಕೆಲವು ದಿನಗಳವರೆಗೆ ಅವರಿಗೆ ಕಾಲ್ ಅಥವಾ ಮೆಸೇಜನ್ನು ಕಳುಹಿಸಬೇಡಿ. ಅವರು ಅವರ ಕಡೆಯಿಂದ ನಿಮಗೆ ಕಾಲ್ ಅಥವಾ ಮೆಸೇಜನ್ನು ಮಾಡಲು ಎಷ್ಟು ಪ್ರಯತ್ನಿಸುತ್ತಿದ್ದಾರೆ ಎಂಬುದನ್ನು ಗಮನಿಸಿ.
ಅವರ ಕಡೆಯಿಂದಲೂ ಕಾಲ್ ಅಥವಾ ಮೆಸೇಜ್ ಬರದೆ ಹೋದರೆ ನಿಮ್ಮ ಕಡೆಯಿಂದಲೂ ಕಾಲ್ ಅಥವಾ ಮೆಸೇಜ್ ಮಾಡಬೇಡಿ. ಒಂದು ಮಾತು ನೆನಪಿಡಿ, ನಮ್ಮನ್ನು ಕಾಳಜಿ ಮಾಡದವರ ಹಿಂದೆ ಅಲೆಯುವುದು ಪ್ರೀತಿಯಲ್ಲ, ಮೂರ್ಖತನ. ನಿಲ್ಲಲು ಪ್ರಯತ್ನವೇ ಮಾಡದ ವ್ಯಕ್ತಿಯನ್ನು ನಿಮ್ಮ ಜೀವನದಿಂದ ಹೋಗಲು ಬಿಡುವುದೇ ಒಳ್ಳೆಯದು. ಒಮ್ಮೊಮ್ಮೆ ಒಂಟಿಯಾಗಿ ಇರುವುದನ್ನು ಕಲಿಯಿರಿ. ಆಗ ಸತ್ಯ, ಅಸತ್ಯ ಮತ್ತು ನಮ್ಮವರು, ಪರರು ಇದರ ಪರಿಚಯವಾಗಿ ಬಿಡುತ್ತೆ. ಜೀವನದಲ್ಲಿ ಬರುವ ಕಷ್ಟಗಳನ್ನು ಗೆಲ್ಲಬೇಕು ಎಂಬ ಆಸೆ ಇದ್ರೆ ಶಕ್ತಿಗಿಂತ ಯುಕ್ತಿಯ ಪ್ರಯೋಗ ಮಾಡಿ. ಯಾಕೆಂದ್ರೆ ಶಕ್ತಿ ಜಗಳದ ಹಾದಿ ತೋರಿಸುತ್ತೆ, ಆದರೆ ಯುಕ್ತಿ ಗೆಲುವಿನ ರುಚಿ ತೋರಿಸುತ್ತೆ. ಆ ವಿಧಿಯ ಆಟಗಳು ಸಾವಿರಾರು. ಈ ಪ್ರೀತಿನ ಹಾಗೆ, ಯಾರು ನಮಗೆ ಕೇರ್ ಮಾಡಲ್ವೋ ಅಂಥವರನ್ನೇ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತೀವಿ. ಜೀವನದಲ್ಲಿ ಪ್ರೀತಿ ಕಳೆದು ಹೋದರೆ ಮತ್ತೆ ಸಿಗಬಹುದು, ಆದರೆ ಪ್ರೀತಿಗಾಗಿ ಸುಂದರವಾದ ಜೀವನವನ್ನು ಕಳೆದುಕೊಳ್ಳಬೇಡಿ. ಮೊದಲು ಪ್ರತಿಯೊಂದು ಮಾತಿಗೆ ಸಿಕ್ಕಿ ಹಾಕಿಕೊಳ್ಳುತ್ತಿದ್ದೆವು, ಈಗ ಮೌನವಾಗಿಯೇ ಸೋಲನ್ನು ಒಪ್ಪಿಕೊಳ್ಳುತ್ತೇವೆ. ಯಾಕೆಂದರೆ ಕೆಲವು ಘಟನೆಗಳು ನಮ್ಮನ್ನು ಪ್ರಬುದ್ಧರನ್ನಾಗಿಸಿವೆ. ಎಲ್ಲರನ್ನು ಅರ್ಥ ಮಾಡಿಕೊಳ್ಳುವ ಭಾವವನ್ನು ಬಿಟ್ಟುಬಿಡಿ. ಜನರು ಮೇಲಿನಿಂದ ಹೇಗೆ ಕಾಣಿಸುತ್ತಾರೋ ಒಳಗಿನಿಂದ ಬೇರೆಯೇ ಆಗಿರುತ್ತಾರೆ. ನಿಮ್ಮ ಪ್ರತಿ ಹೆಜ್ಜೆಯನ್ನು ರಹಸ್ಯವಾಗಿಡಿರಿ. ಚಿಕ್ಕವರೇ ಆಗಲಿ ದೊಡ್ಡವರೇ ಆಗಲಿ ನಿಮಗೆ ಒಳ್ಳೆಯದೇ ಬಯಸುತ್ತಾರೆ ಅಂದುಕೊಳ್ಳೋದು ಮೂರ್ಖತನ. ಜೀವನ ಕಷ್ಟಗಳಿಂದ ಕೂಡಿದೆ. ನಿಮ್ಮ ಆತ್ಮಸ್ಥೈರ್ಯವನ್ನು ನೀವೇ ಹೆಚ್ಚಿಸಿಕೊಳ್ಳಿ. ಕಷ್ಟಗಳು ಎಲ್ಲರಿಗೂ ಬರುತ್ತೆ. ಕೆಲವರು ಅರಳುತ್ತಾರೆ, ಕೆಲವರು ಮುದುಡಿ ಹೋಗುತ್ತಾರೆ. ಎಲ್ಲರ ಅದೃಷ್ಟ ಚೆನ್ನಾಗಿರಲ್ಲ. ಯಾರು ತಮ್ಮ ಅದೃಷ್ಟವನ್ನು ತಾವೇ ಬರೆಯುತ್ತಾರೋ ಅವರೇ ಯಶಸ್ವಿಯಾಗುತ್ತಾರೆ. ಸಮಯ ಮತ್ತು ಜೀವನ ಜಗತ್ತಿನ ಸರ್ವಶ್ರೇಷ್ಠ ಶಿಕ್ಷಕರು. ಜೀವನವು ಸಮಯದ ಸದುಪಯೋಗವನ್ನು ಕಲಿಸಿಕೊಡುತ್ತೆ. ಸಮಯ ಜೀವನದ ಮೌಲ್ಯವನ್ನು ಕಲಿಸಿಕೊಡುತ್ತೆ. ನೀವು ಸರಿಯಾಗಿದ್ದರೆ ಅದನ್ನು ಸಾಬೀತುಪಡಿಸುವ ಅವಶ್ಯಕತೆ ಇಲ್ಲ. ನೀವು ಸರಿಯಾಗಿದ್ದರೆ ಅದಕ್ಕೆ ಸಮಯವೇ ತಕ್ಕ ಉತ್ತರ ನೀಡುತ್ತೆ. ಜೀವನದ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ. ಯಾರು ನಿಮಗೆ ಜೀವನವನ್ನು ನೀಡಿದ್ದಾರೋ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡಿರಲೇಬೇಕಲ್ವಾ. ಒಳ್ಳೆಯವರಿಗೆ ಒಳ್ಳೆಯವರೇ ಆಗಿರಿ, ಆದರೆ ಕೆಟ್ಟವರಿಗೆ ಕೆಟ್ಟವರಾಗಬೇಡಿ. ವಜ್ರಕ್ಕೆ ವಜ್ರವೇ ಹೋಲಿಕೆ. ಕೆಸರಿನಿಂದ ಕೆಸರನ್ನೇ ಸ್ವಚ್ಛ ಮಾಡುವುದಕ್ಕೆ ಆಗೋದಿಲ್ಲ. ಸಂಬಂಧ ಮತ್ತು ಸಂಪತ್ತುಗಳನ್ನು ಸಮಾನವಾಗಿ ನೋಡಿ. ಯಾಕೆಂದರೆ ಎರಡನ್ನು ಗಳಿಸುವುದು ತುಂಬ ಕಷ್ಟವಾಗಿದೆ, ಕಳೆದುಕೊಳ್ಳುವುದು ತುಂಬ ಸರಳ. ಯಾರಾದರೂ ನಿಮ್ಮ ಭರವಸೆಯ ಮೇಲೆ ಗೆಲುವು ಸಾಧಿಸುತ್ತಿದ್ದಾರೆ ಎಂದರೆ ನೀವು ಸಹ ಅವರ ನಂಬಿಕೆಯನ್ನು ಹುಸಿಗೊಳಿಸಬೇಡಿ. ಇಲ್ಲಿಯವರೆಗೆ ಎಷ್ಟೋ ವಿಶ್ವಾಸಗಳು ನುಚ್ಚು ನೂರಾಗಿ ಹೋಗಿವೆ, ಆದರೆ ವಿಶ್ವಾಸದ ಮೇಲಿರುವ ನಂಬಿಕೆಯ ಅಭ್ಯಾಸ ಚೂರಾಗಿಲ್ಲ. ಈಗಿನ ಕಾಲದಲ್ಲಿ ನಿಜವಾದ ಪ್ರೀತಿ ಸೋಲುತ್ತಿದೆ. ತೋರಿಕೆಯ ಪ್ರೀತಿಯು ಎಲ್ಲರಿಗೂ ಹತ್ತಿರವಾಗುತ್ತಿದೆ. ನಮ್ಮ ಪರಿಸ್ಥಿತಿಯಲ್ಲಿ ಬದಲಾವಣೆ ಆಗುತ್ತಿದ್ದಂತೆ ಜನರ ವರ್ತನೆಯಲ್ಲಿ ಬದಲಾವಣೆಯನ್ನು ಕಾಣಬಹುದು. ಎಲ್ಲರಿಂದ ಉದಾಸೀನತೆ ಅನುಭವಿಸುವುದಕ್ಕಿಂತ ಒಂಟಿಯಾಗಿರುವುದು ಎಷ್ಟೋ ಉತ್ತಮ. ಒಮ್ಮೊಮ್ಮೆ ಎಲ್ಲವನ್ನು ಉದಾಸೀನ ಮಾಡಿಬಿಡಬೇಕು ಎಂದು ಅನಿಸುತ್ತೆ. ಎಲ್ಲರಿಗೂ ಗೌರವ ಕೊಡ್ತಾ ನಮ್ಮ ಮೇಲಿರುವ ಗೌರವವನ್ನೇ ಕಳೆದುಕೊಂಡು ಬಿಟ್ಟಿದ್ದೇವೆ. ಒಪ್ಪಂದ ಮಾಡಿಕೊಳ್ಳೋದು ಹೇಡಿತನದ ಲಕ್ಷಣವಾಗಿದೆ. ಸತ್ಯ ಯಾವಾಗಲೂ ಒಪ್ಪಂದ ಮಾಡಿಕೊಳ್ಳೋದಿಲ್ಲ. ಜನರ ಮಾತುಗಳನ್ನು ಸೀರಿಯಸ್ ಆಗಿ ತಗೋಬೇಡಿ. ಸಮಯ ಬಂದಾಗ ಎಲ್ಲರೂ ಮೂಗಿನ ಮೇಲೆ ಬೆರಳಿಡುವಂತಾಗುತ್ತೆ. ಲೆಕ್ಕ ಹಾಕುವುದನ್ನೇ ಬಿಟ್ಟು ಬಿಟ್ಟಿದ್ದೇವೆ. ಯಾಕೆಂದರೆ ಸಮಯವೇ ಸರಿಯಾದ ಲೆಕ್ಕಾಚಾರ ಹಾಕುತ್ತದೆ. ಯಾಕೆಂದರೆ ನಮ್ಮ ಗಣಿತ ಮತ್ತು ಅದೃಷ್ಟಗಳು ಕಚ್ಚಾ ಆಗಿವೆ. ಸಂಬಂಧಗಳನ್ನು ಒಡೆಯಲು ತಪ್ಪು ಮಾಡಲೇಬೇಕೆಂದೇನಿಲ್ಲ. ಸ್ವಾರ್ಥವು ಪೂರ್ತಿಯಾದ ಮೇಲೆ ಸಂಬಂಧಗಳು ತಾವಾಗಿಯೇ ಒಡೆದು ಹೋಗುತ್ತೆ. ಅವರು ನಮಗೆ ನೀವು ನಿರರ್ಥಕ ಎಂಬ ಭಾವನೆಯನ್ನೇ ಕೊಟ್ಟರು. ಒಂದು ಸಲ ಸಂಬಂಧವನ್ನು ಉಳಿಸಲು ತಲೆಬಾಗಿದ್ರೆ ಪ್ರತಿ ಸಲ ತಲೆಬಾಗುತ್ತೇವೆ ಎಂಬ ತಪ್ಪು ತಿಳುವಳಿಕೆಯನ್ನು ಬೆಳೆಸಿಕೊಳ್ಳುತ್ತಾರೆ.